ಒಂದು 2 ವರ್ಷಗಳಿಂದ ಒಂದು ಸ್ಲೋಗನ್ ಕೊಟ್ಟಿದ್ದು, ಘೋಷವಾಕ್ಯ. ಅದಕ್ಕೆ ಆಯುರ್ವೇದ ದಿನಕ್ಕೆ ಒಂದು ಘೋಷವಾಕ್ಯ, ಹರ್ ದಿನ ಆಯುರ್ವೇದ ಹರ್ ಘರ್ ಆಯುರ್ವೇದ ಅಂತ. ಹರ್ ದಿನ ಆಯುರ್ವೇದ ಹರ್ ಘರ್ ಆಯುರ್ವೇದ ಅಂತ, ಅಂದರೆ ಪ್ರತಿದಿನ ಆಯುರ್ವೇದ, ಪ್ರತಿ ಮನೆಯಲ್ಲೂ ಆಯುರ್ವೇದ ಅಂತ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಇದನ್ನು ಈ ಘೋಷವಾಕ್ಯವನ್ನು ಕೇವಲ ಆಯುರ್ವೇದಕ್ಕೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇರೋದು. ಜಗತ್ತಿನಲ್ಲಿ ಒಂದು 250ಕ್ಕಿಂತ ಹೆಚ್ಚು ವೈದ್ಯ ಪದ್ಧತಿ ಇದೆ. ಈಗ ಹರ್ದಿನ ಹೋಮಿಯೋಪತಿ, ಹರ್ಗರ್ ಹೋಮಿಯೋಪತಿ ಅಂದರೆ ಏನು? ಪ್ರತಿ ದಿವಸ ಕಾಯಿಲೆ ಅಂತ ಆಯಿತು ಮನೆಯಲ್ಲಿ. ಹರ್ದಿನ ಎಲೋಪತಿ, ಇದು ಹರ್ಗರ್ ಎಲೋಪತಿ ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲೂ ಎಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿದರೆ ಪ್ರತಿ ದಿವಸ ಕಾಯಿಲೆ ಅಂತ ಆಯಿತು. ಕಾಯಿಲೆ ಬಿಟ್ಟು ಬೇರೆ ವಿಚಾರ ಇಲ್ಲ. ಅದು ಇಲ್ಲಿ ಎಲೋಪತಿ ಅಂದರೆ ಆ ಶಬ್ದಾರ್ಥ ಟು ಕಿಲ್ ದಿ ಡಿಸೀಸ್ ಅಂತ. ಓಹೋ. ಎಲೋಪತಿ ಅಂದರೆ ಟು ಕಿಲ್ ದಿ ಡಿಸೀಸ್ ಅಂತ. ಹೋಮಿಯೋಪತಿ ಅಂದರೆ ಹೋಮಿಯೋ, ಆ ರಿಸೆಂಬ್ಲಿಂಗ್ ತತ್ವಗಳನ್ನು ಬಳಕೆ ಮಾಡಿಕೊಂಡು ಟು ಕಿಲ್ ದಿ ಡಿಸೀಸ್ ಅಗೇನ್. ಇದು ಹಾಗಲ್ಲ. ಇದು ಆಯುರ್ವೇದ ಅಂತ ಹೇಳಿದರೆ ಲೈಫಿನ ನಾಲೆಜ್, ಸ್ಪೆಷಲ್ ನಾಲೆಜ್. ವೇದ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಅಲ್ಲ, ಸ್ಪೆಷಲ್ ನಾಲೆಜ್ ಅದು. ಹಾಗಾಗಿ ನಮ್ಮ ಜೀವನದ ಜ್ಞಾನ ಅಷ್ಟೇ, ಸಿಂಪಲ್. ಅದರಲ್ಲಿ ಅನೇಕ ವಿಚಾರಗಳಿರೋದು, ಹೇಗೆ ಬದುಕಬೇಕು ಅದೆಲ್ಲ ಇರುವಂಥದ್ದು ಮುಖ್ಯವಾಗಿ. ಸೊ ಅದರಲ್ಲಿ ದಿನಚರ್ಯೆ, ಋತುಚರ್ಯೆ ಇದನ್ನೆಲ್ಲ ಯಾಕೆ ಹೇಳಿದ್ದು ಅಂತೇಳಿದ್ರೆ, ನಾವು ಚೆನ್ನಾಗಿರಬೇಕಾದ್ದು ಹೇಗೆ ಇದಕ್ಕೆ ತುಂಬ ಗಮನ ಕೊಟ್ಟಿರುವಂಥದ್ದು. ಹಾಗೆ ಇವತ್ತಿನ ಜನರಿಗೆ ಬೇಕಾಗಿರೋದು ಮೆಡಿಕಲ್ ಕ್ಲಿನಿಕ್ಸ್ ಅಲ್ಲ, ಅದಕ್ಕಿಂತ ಹೆಚ್ಚು ವೆಲ್ನೆಸ್ ಕ್ಲಿನಿಕ್ಸ್ ಹೆಚ್ಚು ಬೇಕು. ಕಾಯಿಲೆ ಬಂದಾಗ ಕ್ಲಿನಿಕ್ಸ್ ಬೇಕು. ಮಾಡರ್ನ್ ಮೆಡಿಸಿನ್ ಕೂಡ ತುಂಬ ಸಾಧನೆ ಮಾಡಿದೆ, ಅದು ಬೇಕು. ಹೋಮಿಯೋಪತಿಯು ತುಂಬ ಸಾಧನೆ ಮಾಡಿದೆ, ಅನೇಕ ಡಾಕ್ಟರ್ಗಳು ಕೆಲಸ ಮಾಡಿದ್ದಾರೆ, ಅದು ಬೇಕು. ಎಲ್ಲ ಪದ್ಧತಿಗಳು ಜಗತ್ತಿನಲ್ಲಿದೆ. ಎಲ್ಲರನ್ನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಅದೆಲ್ಲ ಬೇಕು. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ, ರೋಗ ಬಂದಾಗ ಬೇಕಾಗೋದು. ಸ್ವಾಸ್ಥ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಹೆಲ್ದಿ ಇರುವವರಿಗೆ ಏನು, ಈಗ ತುಂಬ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡಿದಾಗ ಎಲ್ರಿಗೂ ಕಾಯಿಲೆ ಅಂತ ಅನ್ನಿಸ್ತದೆ. ಎಲ್ರಿಗೂ ಕಾಯಿಲೆ ಇಲ್ಲ. ಕಾಯಿಲೆಯಿಂದ ಸಫರ್ ಆಗ್ತಾ ಇರೋರು ಬರೀ ಒಂದು 25%ಗಿಂತ ಕಡಿಮೆ ಜನ. ಎಟ್ ಎ ಟೈಮ್ ನೀವು ಇಡೀ ನಮ್ಮ ದೇಶದ ಅಥವಾ ಜಗತ್ತಿನ ಪಾಪ್ಯುಲೇಷನ್ ನೋಡಿದರೆ ಒಂದು 25%ಕ್ಕಿಂತಲೂ, ಕಾಲು ಭಾಗಕ್ಕಿಂತಲೂ ಕಡಿಮೆ ಜನ ಮಾತ್ರ ಕಾಯಿಲೆಯಲ್ಲಿರೋದು. ಉಳಿದ 75% ಜನರು ಹೆಲ್ದಿಯಾಗಿ ಇರ್ತಾರೆ. ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ನಂದು ಸಾಮಾನ್ಯವಾಗಿ ಒಂದು 40 ವರ್ಷ ತನಕ, ಒಬ್ಬರ ಜೀವನದಲ್ಲಿ ಒಂದು 40 ವರ್ಷ ಆಗೋ ತನಕ ಒಂದು 100 ದಿವಸ ಕೂಡ ಸಫರ್ ಆಗಿರೋದಿಲ್ಲ. ಓಕೆ. ಈಗ ನಿಮಗೆ ಒಂದು ಬಾರಿ ಹೆಪಟೈಟಿಸ್, ಜಾಂಡಿಸ್ ಬಂತು ಅಂತ ಇಟ್ಕೊಳ್ಳಿ, ಕಾಮಾಲೆ ರೋಗ ಬಂತು ಅಂತ ಇಟ್ಕೊಳ್ಳಿ. ಮತ್ತೊಂದು ಬಾರಿ ಒಂದು 4 ಬಾರಿ ವೈರಲ್ ಫೀವರ್ ಬಂದಿದೆ ಅಂತ ಇಟ್ಕೊಳ್ಳಿ, ವೈರಾಣು ಜ್ವರ ಬಂದಿದೆ 4 ಬಾರಿ. ಮತ್ತೊಂದು ಬಾರಿ ಟೈಫಾಯ್ಡ್ ಬಂದಿದೆ ಅಂತ ಇಟ್ಕೊಳ್ಳಿ, ಮತ್ತೊಂದು ಬಾರಿ ಮಲೇರಿಯಾ ಬಂದಿದೆ ಅಂತ ಇಟ್ಕೊಳ್ಳಿ. ಹೀಗೆಲ್ಲ ಸಫರ್ ಆದರೂ ಕೂಡ ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಮತ್ತೊಮ್ಮೆ ಎಲ್ಲ ಬಿದ್ದು ಗಾಯ ಆಗಿದೆ, ಒಂದು 5 ದಿವಸ ಸಫರ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ನೀವು ಎಷ್ಟೊಂದು 10-20 ಬಾರಿ ಒದ್ದಾಡಿದ್ದೀರಿ ಅಂತ ಆದರೂ ಕೂಡ 40 ವರ್ಷ ವಯಸ್ಸು ತನಕ ಬರೀ 100 ದಿವಸ ಕೂಡ ನೀವು ರೋಗಿಗಳಾಗಿ ಇರೋದಿಲ್ಲ. ಓಕೆ. ಕೆಲವರು ಇರ್ತಾರೆ, ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್. ಏನಂತೇಳಿದ್ರೆ ಚಿಕ್ಕಂದಿನಲ್ಲೇ ಚೈಲ್ಡ್ಹುಡ್ ಆಸ್ಮಾ ಇರ್ತದೆ, ವೀಸಿಂಗ್ ಇರ್ತದೆ ಮಕ್ಕಳಿಗೆ, ಸ್ಪೆಷಲ್ ಕೇಸ್ ಅವರಿಗೆ. ಅದು ಬರೀ ಮಿನಿಮಲ್ ಜನರು. ಈ ಒಂದು ಸ್ಕೂಲ್ನಲ್ಲಿ ಅಥವಾ ಕ್ಲಾಸ್ನಲ್ಲಿ 100 ಮಕ್ಕಳಿದ್ದರೆ ಬರೀ ಒಂದು 5 ಮಕ್ಕಳಿಗೆ 10 ಮಕ್ಕಳಿಗೆ ಇರ್ತದೆ ಅಷ್ಟೇ. ಅದು ನಿಜ ಅಲ್ವಾ? ಉಳಿದವರೆಲ್ಲ ಹೆಲ್ದಿಯಾಗಿರುತ್ತೆ. ಇನ್ನು ಒಂದು ಸ್ವಲ್ಪ ಮಕ್ಕಳಿಗೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಹಾರ್ಟ್ ತೊಂದರೆಗಳು ಎಲ್ಲ ಎಷ್ಟು ಮಿನಿಮಲ್, ಅದು ಎಲ್ಲ 1% ಜನರಿಗೆ ಇರೋದು. ಎಲ್ಲ ಸೇರಿಸಿದ್ರು ನಿಮಗೊಂದು 10% ಜನರಿಗಷ್ಟೇ ಆ ಚಿಕ್ಕನ್ನಲ್ಲೆಲ್ಲ ಕಾಯಿಲೆಗಳಿರೋದು. ಸೊ ಇನ್ನು ಮಿಡ್ಲ್ ಏಜಲ್ಲಿ ಸ್ವಲ್ಪ ಪೈಲ್ಸ್ ಬರ್ಬೋದು, ಒಂದು ಸ್ವಲ್ಪ ದಿವಸ ಮೆಡಿಸಿನ್ ತಗೊಂಡು ಸರಿ ಆಗ್ತದೆ. ಇನ್ನೊಂದು ಯಾವುದೋ ಜ್ವರ ಬರ್ತದೆ, ಔಷಧ ತಗೊಂಡು ಕಡಿಮೆ ಆಗ್ತದೆ. ಹೀಗೆ 40 ವರ್ಷ ಆಗೋ ತನಕ ಸಫರ್ ಆಗೋ ದಿವಸಗಳು, 40 ವರ್ಷದಲ್ಲಿ ಎಷ್ಟು ದಿವಸ ಇದೆ ನೋಡಿ. ಅದರಲ್ಲಿ 0.3% ಇಲ್ಲ ಅಂತ ನಾವು ಸಫರ್ ಆಗೋ ದಿವಸಗಳು 40 ವರ್ಷದಲ್ಲಿ. ಅಂದರೆ 0.3 ಇಯರ್ಸ್ ಕೂಡ ಸಫರ್ ಆಗಿರೋದಿಲ್ಲ. ಇನ್ನು 40 ವರ್ಷ ಕಳೆದ ಮೇಲೆ ಒಂದೊಂದೇ ಕಾಯಿಲೆ ಬರ್ಬೋದು, ಎಲ್ರಿಗೂ ಅಲ್ಲ. ಅದು ಕೆಲವರಿಗೆ ಹೈಪರ್ ಟೆನ್ಷನ್ ಬರ್ಬೋದು, ಕೆಲವರು ಡಯಾಬಿಟಿಸ್ ಬರ್ಬೋದು. ಹಾಗೆ ನಾವು ತಿಳ್ಕೊಳ್ತಾ ಇರೋದು ತುಂಬ ತಪ್ಪು. ಏನಂತೇಳಿ ನಾವು ಏನು ಆಲೋಚನೆ ಮಾಡ್ತಾ ಇರ್ತೇವೆ ಅಂದರೆ, ಎಲ್ರಿಗೂ ಕಾಯಿಲೆ ಇದೆ, ಎಲ್ಲರೂ ರೋಗಿಗಳು, ಹೀಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಲ್ಲ. ಹೆಲ್ದಿಯಾಗಿರೋರು ತುಂಬ ಜಾಸ್ತಿ ಇರೋದು. ಆ ಹೆಲ್ದಿಯಾಗಿರೋರು ನಂತರ ಕೂಡ, ಈಗ ಒಬ್ಬರು 90 ವರ್ಷ ಆಗಿ ಯಾರೋ ಒಬ್ಬರು ಕ್ಲಿನಿಕ್ಕಿಗೆ ಬರ್ತಾರೆ, ಬಂದು ಹೇಳ್ತಾರೆ, ಡಾಕ್ಟ್ರೇ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಕ್ಲಿನಿಕ್ಕಿಗೆ ಬರ್ತಾ ಇರೋದು ಅಂತ ಹೇಳೋರು ಸಿಗ್ತಾರೆ ಈಗಲೂ ಕೂಡ. 90 ಇಯರ್ಸ್ ಆಗಿರ್ತದೆ, 90 ವರ್ಷ ಆಗಿರ್ತದೆ. ನಾನು ಪ್ರಥಮ ಬಾರಿಗೆ ನಾನೊಬ್ಬರು ಡಾಕ್ಟರ್ ಕ್ಲಿನಿಕ್ಕಿಗೆ ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ, ಅಂದರೆ ಮನೆಯಲ್ಲೇನೋ ಅವ್ರಿಗೆ ತೊಂದರೆ ಆಗಿಲ್ಲ ಅಂತಲ್ಲ ಅರ್ಥ. ಏನೋ ಹೊಟ್ಟೆ ನೋವಾಗಿರ್ತದೆ, ಮಜ್ಜಿಗೆಗೆ ಹಿಂಗು ಹಾಕಿ ತೊಗೊಂಡಿರ್ತಾರೆ, ಕಡಿಮೆ ಆಗಿರ್ತದೆ.
ಏನೋ ತಲೆನೋವು ಬಂದಿರ್ತದೆ, ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ತಗೊಂಡಿರ್ತಾರೆ, ಕಡಿಮೆ ಆಗಿರ್ತದೆ. ಇನ್ನು ಏನೋ ಬಾಡಿ ಹೀಟಾದಾಗಿರ್ತದೆ, ಏನೋ ಹಾಲಿಗೆ ಏನೋ ಜೇನುತುಪ್ಪ ಹಾಕಿ ಕುಡಿದಿರ್ತಾರೆ, ಅದು ಸ್ವಲ್ಪ ಕಡಿಮೆ ಆಗಿರ್ತದೆ. ಹೀಗೆ ಏನೇನೋ ಮೆಷರ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡಿರ್ತಾರೆ. ಕಾಯಿಲೆ ಇರಲಿಲ್ಲ ಅಂತಲ್ಲ, ಚಿಕ್ಕ ಪುಟ್ಟದೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ಅಷ್ಟೇ, ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು. ಅದನ್ನು ಹಾಗೆ ಸರಿ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಈಗ ನೀವು ಡ್ರೈವ್ ಮಾಡ್ತಾ ಹೋಗುವಾಗ ಕಾರಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ಸಿಚುವೇಶನ್ ಇರುವುದಿಲ್ಲ. ನೀವು ಸ್ವಲ್ಪ ಬ್ರೇಕ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಎಕ್ಸಲೇಟರ್ ಕೊಟ್ಟದ್ದು ಕಡಿಮೆ ಆಗ್ಬೋದು, ಹೀಗೆ ಏನೇನೋ ಆಗ್ತಾ ಇರ್ತದೆ. ಅದನ್ನೇ ದೊಡ್ಡ ವಿಷಯ ಅಂತ ಹೇಳೋದಲ್ಲ, ಅದು ಮೈನರ್ ಪ್ರಾಬ್ಲಮ್ಸ್. ಅದೇ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಇಡೀ ಜೀವನದಲ್ಲಿ ಆಗ್ತಾ ಇರ್ತದೆ. ಹಲ್ಲು ನೋವು ಸ್ವಲ್ಪ ಬರ್ತದೆ, ಹಾಗೆ ಏನೋ ತುಳಸಿ ಉಪ್ಪು ಹಾಕಿ ಕಚ್ಚಿ ಇಟ್ಕೊಳ್ತೀರಿ, 5 ನಿಮಿಷದಲ್ಲಿ ಕಡಿಮೆ ಆಗ್ತದೆ, ಹೋಗ್ತದೆ. ಹೀಗೆ ಈ ರೀತಿಯಲ್ಲಿ ಅನೇಕ ಈ ಸರಿಪಡಿಸುವ ದೇಹವನ್ನು ಸರಿಪಡಿಸುವ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಆದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಅಂತ ಔಷಧಗಳು ಕಾಯಿಲೆಗಳು ಅದು ಭಾಳ ಕಡಿಮೆ ಜನರಿಗೆ ಬರ್ತಾ ಇರ್ತದೆ, ಮತ್ತು ಭಾಳ ಕಡಿಮೆ ಜನರು ಅದರಿಂದ ಸಫರ್ ಆಗ್ತಾ ಇರೋದು.